ಹಲೋ, ಎಲ್ರಿಗೂ ನಮಸ್ಕಾರ. ಈಗಿನ ಕ್ಲೈಮೇಟಲ್ಲಂತೂ ಕೆಮ್ಮು, ನೆಗಡಿ, ಶೀತ, ಜ್ವರ ಇದೆಲ್ಲ ವೆರಿ ವೆರಿ ಕಾಮನ್ ಆಗಿಬಿಟ್ಟಿದೆ. ಅದರಲ್ಲೂ ಈ ಥಂಡಿ ವಾತಾವರಣದಲ್ಲಂತೂ ಮಕ್ಕಳಿಗೆ ಬೇಗ ಶೀತ, ಕೆಮ್ಮು ಬಹಳ ಬೇಗ ಅವರಿಗೆ ಬರುತ್ತೆ. ಆ್ಯಕ್ಚುಲಿ ನಿನ್ನೆಯಿಂದ ಸಹಿಗೂ ಅಷ್ಟೇ ಶೀತ ಆಗಿಬಿಟ್ಟಿದೆ. ಅದಕ್ಕೆ ಮನೆಮದ್ದು ಮಾಡೋಣ ಅಂತ ನಾನೇನು ಮನೆಮದ್ದು ಮಾಡ್ತೀನಿ ಅಂತ ನಿಮ್ಮ ಹತ್ರ ತೋರಿಸ್ತೀನಿ ಬನ್ನಿ. ಮೊದಲಿಗೆ ದೊಡ್ಡಿಪತ್ರೆ ಅದೊಂಥರ ಸೇವಿಯರ್ ಅಂತಲೇ ಅನ್ಬೋದು. ಉಪ್ಸ, ನೆಗಡಿ, ಕೆಮ್ಮು, ಜ್ವರ ಇದಕ್ಕೆಲ್ಲ ಒಂಥರ ರಾಮಬಾಣ ಥರ. ಸೊ ಫಸ್ಟು ದೊಡ್ಡಿಪತ್ರೆ, ಅದಾದಮೇಲೆ ನರ್ವೀಸ ಅಂತ ಹೇಳ್ತೀವಿ ನಮ್ಮ ಕಡೆ, ಒಂದೆರಡು ಕಡ್ಡಿ. ಅದಾದಮೇಲೆ ತುಳಸಿ ಎಲೆ, ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ, ಒಂದು ಲವಂಗ ಮತ್ತು ಸ್ವಲ್ಪ ಶುಂಠಿ. ನಾನು ಬೆಳಗ್ಗೆನೇ ಅವನಿಗೆ ಒಂದು ಪಾತ್ರೆಯಲ್ಲಿ ಒಂಚೂರು ಶುಂಠಿ, ಲವಂಗ ಮತ್ತು ತುಳಸಿ ಈ ಮೂರನ್ನು ಹಾಕಿ ಕುದಿಸಿರೋ ನೀರನ್ನ ಬೆಳಗ್ಗೆಯಿಂದ ಕೊಡ್ತಿದ್ದೀನಿ. ಫಸ್ಟು ದೊಡ್ಡಿಪತ್ರೆನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಹಂಚು ಬಿಸಿಗಿಟ್ಬಿಟ್ಟು ಅದರಲ್ಲಿ ನಿಧಾನ ಉರಿಯಲ್ಲಿ ದೊಡ್ಡಿಪತ್ರೆನ ಬಿಸಿ ಮಾಡ್ಕೋಬೇಕಾಗುತ್ತೆ. ಅದು ನಿಧಾನ ಉರಿಯಲ್ಲಿ ಫ್ರೈ ಆದ ಮೇಲೆ ದೊಡ್ಡಿಪತ್ರೆ, ಬಿಸಿ ಮಾಡ್ಕೊಂಡಿರುವಂಥ ದೊಡ್ಡಿಪತ್ರೆ, ಅದ್ರ ಜೊತೆ ಏನು ತೊಗೊಂಡಿರ್ತೀವಿ ತುಳಸಿ ಮತ್ತು ನರ್ವೀಸ, ಒಂದು ಬೆಳ್ಳುಳ್ಳಿ, ಲವಂಗ, ಚೂರು ಶುಂಠಿ ಇಷ್ಟನ್ನು ಹಾಕಿ ಕುಟ್ಟಬೇಕು. ಆ ಕುಟ್ಟಿರೋ ರಸನ ಒಂದು ಲೋಟಕ್ಕೆ ಹಾಕ್ಕೊಂಡು ಒಂದೇ ಒಂದು ಸ್ಪೂನ್ ಜೇನುತುಪ್ಪ, ಅಂದರೆ ಮಕ್ಕಳಿಗೆ ಅದು ಡೈರೆಕ್ಟಾಗಿ ಕೊಟ್ಟರೆ ಅವ್ರು ಕುಡಿಯೋಲ್ಲ, ಅದಕ್ಕೆ ಒಂದೇ ಒಂದು ಸ್ಪೂನ್ ಜೇನುತುಪ್ಪನ ಅದರೊಳಗಡೆ ಮಿಕ್ಸ್ ಮಾಡಿಕೊಂಡು ಮಕ್ಳಿಗೆ ಕೊಡಬೇಕು. ಆ್ಯಂಡ್ ಇದನ್ನು ನಾನು ಸಹಿಗೆ ಖಾಲಿ ಹೊಟ್ಟೆಲಿ ಕೊಡ್ತೀನಿ. ಸಹಿ ಅಂತೂ ಇದನ್ನು ಬೇಡ ಅಂತ ಹೇಳೋದೇ ಇಲ್ಲ, ತುಂಬ ಇಷ್ಟಪಟ್ಟು ಕುಡಿತಾನೆ. ಅದಾದಮೇಲೆ ಸಹಿಗೆ ಹಾಲು ಕೊಡ್ತೀನಿ. ಒಂದು ಕಾಲು ಲೋಟದಷ್ಟು ಹಾಲು, ಅದಕ್ಕೆ ಮುಕ್ಕಾಲು ಲೋಟದಷ್ಟು ನೀರು. ತುಂಬ ತೆಳ್ಳೆ ಮಾಡೇ ಕೊಡೋದು ನಾನು ಹಾಲನ್ನ. ಹಾಗೆ ಅಮ್ಮ ಕಾಫಿ ಕೇಳಿದರು, ಅಮ್ಮಗೆ ಕಾಫಿ ಮಾಡಿಕೊಟ್ಬಿಟ್ಟು ಸಹಿಗೆ ಹಾಲು ಕಾಯ್ಸೋಕ್ಕಿಟ್ಟೆ. ಈಗ ಒಂದು ಲೋಟಕ್ಕೆ, ನಿಮ್ಮೆಲ್ಲರಿಗೂ ಗೊತ್ತು ಅರಿಶಿನ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಅಂತ. ಸೊ ಒಂದು ಚಿಟಿಕೆ ಅರಿಶಿನಕ್ಕೆ ಹಾಲನ್ನ ಮಿಕ್ಸ್ ಮಾಡಿ ಸಹಿಗೆ ಕೊಟ್ಟೆ. ಸೊ ನೈಟ್ ರಿಸೆಪ್ಷನ್ ಇದೆ ಐಶುದು, ಅವಳು ರಿಸೆಪ್ಷನಿಗೆ ರೆಡಿ ಆಗಬೇಕು. ಮತ್ತೆ ರಿಸೆಪ್ಷನಲ್ಲಿ ಸಿಗ್ತೀನಿ, ಬಾಯ್. आय करा आय अडी आय हाय कर मनस नीनु नीनु माडु आय माडु दादा हाय कत्ले कत्ले
ಹಾಯ್ ಕರ. ಹಾಯ್. ಹಾಯ್.